ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ತ್ರಿವೇಣಿ UK ಲಾಗ್ಗೆ ಸ್ವಾಗತ ಫ್ರೆಂಡ್ಸ್. ಹೇಗಿದ್ದೀರಾ? ನಾವು ಆರಾಮಿದ್ದೀವಿ ನೋಡ್ರಿ. ನೀವು ಕೂಡ ಆರಾಮಿದ್ದೀರಾ ಅಂದ್ಕೊಂಡು ಭಾವಿಸ್ತಾ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ರೀ. ಪೂಜೆದೆಲ್ಲ ಮುಗಿಸ್ಕೊಂಡು ಇವಾಗ ಊಟ ಮಾಡಕತ್ತೀನಿ ರೀ. ಆಮೇಲೆ ಸಿಗ್ತೀನಿ ನೋಡಿ ಫ್ರೆಂಡ್ಸ್. ಈಗ ನಾನು ಅಮ್ಮನ ಮನೆಗೆ ಬಂದೀನಿ ರೀ. ಅಮ್ಮರ ಮನೆಯಲ್ಲಿ ಹೋಳ್ಗೆ ಮಾಡ್ಯಾರಿ, ಹಾಗಾಗಿ ಅಲ್ಲಿ ಊಟ ಮಾಡಕ್ಕೆ ಬಂದೀನಿ ರೀ. ನಾನು ಇವಾಗ ಮಾಡಿಟ್ಟಾರ್ರಿ, ಬಿಸಿ ಬಿಸಿ ಅದಾವ ನೋಡ್ರಿ ಹೋಳ್ಗೆ ರೀ. ಕಾರುಣಿ ಅಂತಂದ್ಬಿಟ್ಟು ಮನೆಯಲ್ಲಿ ಪೂಜೆ ಅದು ಮಾಡೋದ್ರಿಂದ ಅದಕ್ಕೋಸ್ಕರ ಹೋಳ್ಗೆ ಮಾಡಿದ್ರಿ ಕಾರುಣ್ಯ ದಿನ. ಹಾಗೆ ನಾನು ಮಾಡೋಕ್ಕಾಗಲಿಲ್ಲ, ಇಲ್ಲೇ ಮಾಡ್ತೀನಿ ಬಿಡು ಅಂತಂದ್ರೆ ಅಲ್ಲೇ ಊಟ ಮಾಡಕತ್ತರ ಅಂತ ಅಂದ್ಬಿಟ್ಟು ಅಮ್ಮ. ಅದಕ್ಕೆ ಇವಾಗ ಊಟ ಮಾಡೋಕೆ ಹೋಗಿನ್ರಿ. ಹಾಗೆ ನಿಮಗೂ ಕೂಡ ಶೇರ್ ಮಾಡಿದ್ರೆ ಆಯಿತು ಅಂತ ಮಾಡ್ತಾಯಿದ್ದೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಾಗೆ ಲೈಕ್ ಕೊಡೋದು ಮಾತ್ರ ಬರೀಬೇಡ್ರಿ. ಇನ್ ಕೇಸ್ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆ ಶೇರ್ ಮಾಡಿ. ನೀವು ಕೂಡ ಹೋಳ್ಗೆ ಅದು ಮಾಡ್ತೀರಾ? ಏನು ಸ್ವೀಟ್ ಮಾಡ್ತೀರಿ ಕಾರುಣ್ಣಿಗೆ ಅಂತ ಕಮೆಂಟ್ ಮಾಡಿ ಹೇಳಿ. ಇವಾಗ 2 ಹೋಳ್ಗೆ ಹಾಕೊಂಡೇನ್ರಿ, ಬಿಸಿ ಬಿಸಿ ಅದಾವ್ರಿ. ಹಾಗೆ ಬದ್ನೆಕಾಯಿ ಪಲ್ಯ ಮಾಡ್ಯಾರ್ರಿ, ಬದ್ನೆಕಾಯಿ ಪಲ್ಯ ಹಾಕೊಳಕತ್ತೇನೆ ರೀ. ಹೋಳ್ಗೆ ಜೊತೆ ಕಂಪಲ್ಸರಿ ಬದ್ನೆಕಾಯಿ ಪಲ್ಯ ಬೇಕು ರೀ. ಹಾಗಾಗಿ ಇವಾಗ ಪ್ಲೇಟಿಗೆ ಹಾಕೊಳಕತ್ತೀನಿ ರೀ. ಹಾಕ್ಕೊಂಡು ಊಟ ಮಾಡ್ತೀವಿ. ನೀವು ಕೂಡ ಬನ್ನಿ ಫ್ರೆಂಡ್ಸ್ ಊಟ ಮಾಡೋಕೆ. ಮತ್ತೇನು ಮಾಡ್ಯಾರಂತ ತೋರಿಸ್ತೀನಿ. ಸ್ಪೆಷಲ್ ಅನ್ನೋಕ್ಕೇನು, ಕಂಪಲ್ಸರಿ ಕಾರುಣ್ಣಿಗೆ ಹೋಳ್ಗೆ ಅದು ಮಾಡ್ತಾರೆ. ಎತ್ತುಗಳಿಗೆ ಪೂಜೆ ಅದು ಮಾಡಿ ಅವಕ್ಕೆ ಬಣ್ಣ ಅದೆಲ್ಲ ಕೊಡ್ತಾರೆ. ಕೊಟ್ಟು ಫಸ್ಟ್ ಹೋಳ್ಗೆ ಅದು ಮಾಡಿದ್ದು ದನ ಕರ ಇದ್ದವರು ನೈವೇದ್ಯ ಇಡ್ತಾರೆ ರೀ. ನೋಡಿ ಫ್ರೆಂಡ್ಸ್, ಈಗ ಹಾಕ್ಕೊಂಡು ಹೊಂಟೀನಿ ನೋಡಿರಿ ಮ್ಯಾಗ. ಅಲ್ಲೇ ಮನೆಗೆ ಹೋಗಿ ಊಟ ಮಾಡ್ತೀನಿ ರೀ. ಟ್ಯಾಬ್ಲೆಟ್ ಅಲ್ಲೇ ಅದಾವಲ್ರಿ ಮಧ್ಯಾಹ್ನ. ಹಾಗೆ ಊಟ ಮಾಡಿ ಟ್ಯಾಬ್ಲೆಟ್ ತೊಗೊಂಡ್ರಾಯ್ತು ಅಂತ ಬಂದೀನಿ ರೀ. ಹೋಳ್ಗೆ ಬಿಸಿಯೇ ಮಾಡೀನಿ ಬಾ ಅಂದಳ್ರಿ ನಮ್ಮ ತಂಗಿ. ಅದಕ್ಕೆ ಬಂದು ಹಾಕ್ಕೊಂಡು ಹೊಂಟೀನಿ ರೀ. ಇದು ಅಮ್ಮನ ಮನೆದು ಕಿಚನ್ ರೂಮಿಂದ ನೋಡಿರಿ, ಈ ಥರ ಅದ. ಇನ್ನೊಂದು ಸಲ ನಿಮ್ಗೆ ವಿಡಿಯೋ ಫುಲ್ ಮಾಡಿ ತೋರಿಸ್ತೀನಿ. ಮೋಡ ಎಷ್ಟಾಗ್ಯದ ನೋಡಪ್ಪ ಸೋನಣ್ಣ, ಮೋಡ ಹಾಂ ನೋಡ ಎಷ್ಟು ಆಗ್ಯದ ನೋಡು ಅಂತ ಹೇಳ್ತಾ ಇದ್ದೆ. ಹಾಗಾಗಿ ನನ್ನ ಮಗ ಹೇಳಕತ್ತಿದ್ದೆ, ಇಲ್ಲೇ ಊಟ ಮಾಡ್ಬಾ, ಮತ್ತೆ ಯಾಕೆ ಮ್ಯಾಗ ತೊಗೊಂಡೋಗ್ತಿ, ಇಲ್ಲೇ ಮನ್ಯಾಗ ಊಟ ಮಾಡ್ಬಾ, ಮತ್ತು ಮೋಡ ಆಗ್ಯದ ಅನ್ನಕತ್ತಿದ್ದೆ. ಅದಕ್ಕೆ ನಕ್ಕು ಅಂತ ಬರ್ತಾಯಿದ್ದೆ ನಾನು. ಹೋಳ್ಗೆ ಮಾಡ್ಯಾರ, ತಗೊಂಡು ಬಂದೀನಿ. ಈಗ ಊಟ ಮಾಡ್ತೀನಿ. ನಾನು ಮಾಡಿಲ್ಲ, ಯಾಕಂದ್ರೆ ಅಮ್ಮ ಅಲ್ಲೇ ಮಾಡ್ತೀನಿ, ಮತ್ತೆ ಯಾಕೆ ಮಾಡ್ತೀವಿ ಬಿಡು ಅಂತಂದ್ರೆ ನನಗೂ ಅಂಗಡಿಗೆ ಹೋಗಿ ತೊಗೊಂಬ ಅಂದ್ರೆ ತರಲಿಲ್ಲ ರೀ ನಮ್ಮ ಮಕ್ಕಳು. ಮತ್ತು ಎಲ್ಲಿ ಅಂತಂದು ಮಾಡಿಲ್ಲ. ಇವಾಗ ತುಪ್ಪ ಹಾಕೋತೀನಿ. ತುಪ್ಪ ಹಾಕ್ಕೊಂಡು ಊಟ ಮಾಡ್ತೀನಿ. ಊಟ ಮಾಡಿ ಈಗ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕ್ಯಾನ್ರಿ ಮಗ. ಇವಾಗ ಒಂದು ಸ್ವಲ್ಪ ತುಪ್ಪ ಹಾಕೊಂಡು ಊಟ ಮಾಡಿ ಆಮೇಲೆ ಮತ್ತೆ ನಿಮಗೆ ಸಿಗ್ತೀನಿ. ಇವಾಗ ಊಟ ಮಾಡಕತ್ತೀನಿ ರೀ. ಮಧ್ಯಾಹ್ನ ಊಟ ಮಾಡ್ತಾ ಇದ್ದಿದ್ದಿಲ್ಲ. ಯಾಕೆ ಊಟ ಮಾಡಕತ್ತೀನಿ ಅಂದ್ರೆ ಮಧ್ಯಾಹ್ನ ಒಂದು ಟ್ಯಾಬ್ಲೆಟ್ ತೊಗೋಬೇಕು ರೀ. ಹಂಗಾಗಿ ನನಗೆ ಯಾವಾಗ ಮುಗಿತಾವ ಟ್ಯಾಬ್ಲೆಟ್ ಅನ್ನಂಗೆ ಆಗಿಬಿಟ್ಟದ್ರಿ. ಅದಕ್ಕೋಸ್ಕರ ಇವಾಗ ಮಧ್ಯಾಹ್ನ ಊಟ ಮಾಡಕತ್ತೀನಿ. ಈಗ ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಟ್ಯಾಬ್ಲೆಟು ತೊಗೋಬೇಕು. ಅದು ಯಾವಾಗ ಮುಗೀತದ ಖಾಲಿ ಅದು ಅಂದ್ರೆ ಆರಾಮ್ಸೆ ಇರಕತ್ತದ. ಬೆಳಗ್ಗೆ ಮತ್ತು ರಾತ್ರಿ ನೈಟ್ ಇವೆರಡು ಊಟ ಮಾಡ್ತೀನಿ ರೀ. ಮಧ್ಯಾಹ್ನ ನಂತರ ಸುಮ್ಮನೆ ಏನಾದರೂ ಒಂದಿಷ್ಟು ಸ್ನ್ಯಾಕ್ಸ್ ಮನೆಯಲ್ಲಿ ಏನಾದರೂ ಇದ್ರೆ ಹಣ್ಣು ಅಂಥವು ತಿಂತೀನಿ ರೀ. ಯಾವುದಾದ್ರೂ ತಿಂದು ಇದು ಮಾಡ್ಕೊತೀನಿ ರೀ. ಮಧ್ಯಾಹ್ನ ನಂತರ ಊಟ ನನಗಿಷ್ಟ ಆಗೋಲ್ಲ, ಊಟ ಮಾಡೋಕ್ಕೂ ಹೋಗಲ್ಲ ಫ್ರೆಂಡ್ಸ್. ಹಂಗಾಗಿ ಬನ್ನಿ ಫ್ರೆಂಡ್ಸ್ ಪಟ ಊಟ ಮಾಡ್ಕೊತೀನಿ ರೀ. ಊಟ ಮಾಡಿಕೊಂಡು ಮತ್ತು ಮುಂದಿನ ಕೆಲಸ ಏನು ಹೆಂಗೆ ನಡೀತೆ ವ್ಲಾಗ್ ಅನ್ನೋದು ಕೂಡ ನೋಡ್ತಾ ಹೋಗಿ. ಇವಾಗ ನಿಮ್ಗೆ ತೋರಿಸ್ತೀನಿ ರೀ ಮಧ್ಯಾಹ್ನದ ಟ್ಯಾಬ್ಲೆಟ್. ಇನ್ನೂ ಒಂದು 2-3 ಇರ್ಬೋದು ರೀ. ನನಗಂತೂ ಯಾವಾಗ ಮುಗಿದಿತ್ತು ಅನ್ನಂಗೆ ಆಗಿಬಿಟ್ಟದ್ರಿ. ಟ್ಯಾಬ್ಲೆಟ್ ತಿನ್ನೋಕೆ ಒಲ್ಲೆ ಅನಿಸ್ಬಿಟ್ಟದ ನೋಡ್ರಿ. ಜಾಸ್ತಿ ನಾನು ಹಾಸ್ಪಿಟ್ಲಕ್ಕೂ ಹೋಗಲ್ಲ,
ಎಷ್ಟೇ ಜ್ವರ ಬಂದ್ರೂ ಒಂದು 2 ಟ್ಯಾಬ್ಲೆಟ್ ಅಷ್ಟೇ ತೊಗೊಂಡ್ಬಿಡ್ತೀನಿ ರೀ. ಈ ಥರ ಹಾಸ್ಪಿಟ್ಲಿಗೆ ಹೋಗಲ್ಲ, ತೋರಿಸಲ್ಲ. ಇಷ್ಟು ಜಾಸ್ತಿ ಟ್ಯಾಬ್ಲೆಟ್ ಕೊಡ್ತಾರೆ ಅಂತಂದು ನಾನು ಹಾಸ್ಪಿಟ್ಲಿಗೆ ಹೋಗಲ್ಲ ರೀ. ಹಾಗಾಗಿ ತೋರಿಸ್ಕೊಳಲ್ಲ ಏನಿಲ್ಲ. ಈಗ ಅನಿವಾರ್ಯ ಟೈಮ್ ಇತ್ತು, ಅಮ್ಮ ಕರ್ಕೊಂಡೋಗಿ ತೋರಿಸಿದ್ರು, ಅದಕ್ಕೋಸ್ಕರ ಟ್ಯಾಬ್ಲೆಟ್ ತೊಗೋಬೇಕಾಗಿತ್ತು. ಹಾಗೇ ಸಂಜೆ ಲಾಗ್ ಮತ್ತು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್. ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಕೊಟ್ಟು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ. ಟೇಕ್ ಕೇರ್. ಬಾಯ್ ಫ್ರೆಂಡ್ಸ್.